ಕೃಷ್ಣಪಕ್ಷೆ ಚತುರ್ದಶ್ಯ ಮಾಘಮಾಸೆ ಯುಧಿಷ್ಠಿರ ಸ್ನಾನಂ ಕೃತ್ವ ನಕ್ತಭೋಜಿ ನ ಪಶ್ಯೇತ್ ಯೋನಿ ಸಂಕಟ. ಇದೇ ಮಾತು ಇನ್ನೊಂದು ಕೂರ್ಮ ಪುರಾಣ. 2 ಪ್ರಕಾರದಿಂದ ಶಿವರಾತ್ರಿ ವ್ರತವನ್ನು ಮಾಡಲಿಕ್ಕೆ ಬರ್ತದೆ ಅಂತ. ಒಂದು ವಿಶೇಷ ಏನು ಕೇಳಿದರೆ, ಪೂರ್ತಿ ಉಪವಾಸ ಮಾಡಿ ಮರುದಿನ ಊಟ ಮಾಡೋದು. ಸರ್ವೇಷಾಂ ಉಪವಾಸಾನಂ ಪ್ರಾತರೇವ ಹಿ ಪಾರಣಂ ಅಂತ ಸಾಮಾನ್ಯ ನಿಯಮ. ಉಪವಾಸ ಮಾಡಿದವನಿಗೆ ಮರುದಿನ ಬೆಳಿಗ್ಗೆ ಊಟ ಮಾಡಲಿಕ್ಕೆ ಅವಕಾಶ. ಯಾಕೆಂದ್ರೆ ಪೂರ ನಿರ್ಜಲನಾಗಿರ್ತಾನೆ, ನಿರಾಹಾರನಿರ್ತಾನೆ. ಹಾಗಾಗಿ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ನಂತರದಲ್ಲಿ ಒಳ್ಳೆಯ ರೀತಿಯಿಂದ ಆತ ಊಟ ಮಾಡಲಿಕ್ಕೆ ಆಗ್ತದೆ ಅಂತ. ಶಿವರಾತ್ರಿ ವಿಷಯದಲ್ಲಿ ಕೆಲವರು ಉಪವಾಸ ಮಾಡುವುದಿಲ್ಲ ಎನ್ನುವ ಒಂದು ವಾದ ಇದೆ. ಅದನ್ನು ನೀವು ಕೃಷ್ಣಾಷ್ಟಮಿಗೆ ಮಾತ್ರ ಗಟ್ಟಿ ಮಾಡ್ತೀರಿ, ಶಿವರಾತ್ರಿಗೆ ಆಗುವಾಗ ನೀವು ಅದನ್ನು ಲೂಸ್ ಮಾಡ್ತೀರಿ, ಸಡಿಲು ಮಾಡ್ತೀರಿ, ನಿಮಗೆ ಶಿವ ಆಗುವುದಿಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ನಮಗೆ ಶಿವ ಆಗುವುದಿಲ್ಲ ಅಂತ ಆಕ್ಷೇಪ ಅಲ್ಲ ಇದು. ಹಾಗೆ ಹೇಳಿದರೆ ನೀವು ಕೃಷ್ಣಾಷ್ಟಮಿಯನ್ನು ಮಾಡುವುದಿಲ್ಲ ಉಪವಾಸ, ಶಿವರಾತ್ರಿ ಮಾತ್ರ ಮಾಡ್ತೀರಿ ಹೇಳಿಕೊಂಡು ಮತ್ತೆ ನೀವು ಆಕ್ಷೇಪ ಮಾಡ್ತೀರಿ ಹೇಳ್ಬೋದು, ನಿಮಗೆ ಕೃಷ್ಣ ಆಗುವುದಿಲ್ಲ. ಈ ಮತ್ತೆ ಕೆಲವರದ್ದು ವಾದ, ಕೃಷ್ಣ ಮತ್ತೆ ಶಿವ ಎಲ್ಲ ಒಂದೇ ಅಲ್ವಾ, ಯಾವಾಗಾದ್ರೂ ಮಾಡಿದ್ರೆ ಆಗ್ತದೆ. ಈ ಸರ್ತಿ ಪುರ್ಸೋತಿದ್ರೆ ಕೃಷ್ಣಾಷ್ಟಮಿ ಉಪವಾಸ ಮಾಡೋದು, ಇನ್ನೊಂದು ಸರ್ತಿ ಶಿವ ರಾತ್ರಿ ಉಪವಾಸ ಮಾಡುವುದು ಅಂತ. ಈ ಮಧ್ಯದವರು ಬಹಳ ಕಡಿಮೆ. ಇಬ್ಬರು ಒಂದೇ ಅಲ್ವಾ ಹೇಳಲಿಕ್ಕೆ ಹೇಳ್ತಾರೆ, ಉಪವಾಸ ಮಾತ್ರ ಅವರು ತಪ್ಪಿಸಿ ಮಾಡುವುದಿಲ್ಲ, ಇಲ್ಲಿ ಅಲ್ವಾ ಅಲ್ಲಿಂದ ಮಾಡುವುದಿಲ್ಲ. ಇದೊಂದು ವಾದ ಮಾತ್ರ ಹೇಳಿದ್ದು, ನಾನು ಮಾಡುವುದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸಮಯನು ನಾವು ಮೊದಲ ಪ್ರವಚನದಲ್ಲಿ ಕೇಳಿಕೊಂಡಿದ್ದೇವೆ. ಬ್ರಹ್ಮ ಎಲ್ಲಿ, ಶಿವ ಎಲ್ಲಿ, ರುದ್ರ ಎಲ್ಲಿ ಅನ್ನೋ ಅರ್ಥ ಆಗಿದೆ ನಮಗೆ, ವಿಷ್ಣು ಎಲ್ಲಿ ಅಂತ. ಹಾಗಾಗಿ ನಾನು ಅದನ್ನು ಮತ್ತೆ ಪರಾಮರ್ಶಿಸಬೇಕಾಗಿಲ್ಲ. ಅದರ ಬಗ್ಗೆ ಮುಂದಿನ ಸ್ಲೈಡ್ಗಳಲ್ಲಿ ನಾವು ಉಲ್ಲೇಖ ಮಾಡ್ತೇನೆ. ಇವತ್ತೆಲ್ಲ ಮುಂದಿನ ಸರ್ತಿ ಇರಲಿ, ದೊಡ್ಡ ವಿಷಯ ತರ್ತೇನೆ. ಈಗ ಸದ್ಯಕ್ಕೆ ಉಪವಾಸದ ವಿಷಯ ಅಂದಾಗ ಕೃಷ್ಣಾಷ್ಟಮಿಯನ್ನು ಉಪವಾಸ ಇಡೀ ಮಾಡಬೇಕು, ಶಿವರಾತ್ರಿಯಲ್ಲಿ ಮಾಡುವುದಿಲ್ಲ ಯಾಕೆ? ಅಥವಾ ನೀವು ಶಿವರಾತ್ರಿ, ಈಗ ಕೃಷ್ಣಾಷ್ಟಮಿ ಉಪವಾಸ ಮಾಡುವವರು ಶಿವರಾತ್ರಿ ಮಾಡುವವರಿದ್ದಾರೆ, ರ್ಯಾಂಡಮ್ ನೋಡಿದರೆ, ಡಯಾಗ್ರಾಮ್ ಅಲ್ಲಿ ನೋಡಿಕೊಂಡು. ಕೃಷ್ಣಾಷ್ಟಮಿ ಮಾತ್ರ ಮಾಡುವವರಿದ್ದಾರೆ, ಶಿವರಾತ್ರಿ ಉಪವಾಸ ಮಾಡದವರೂ ಇದ್ದಾರೆ, ಅದೊಂದು ಸರ್ಕಲ್. ಕೃಷ್ಣಾಷ್ಟಮಿ ಮಾಡದವರಿದ್ದಾರೆ, ಶಿವರಾತ್ರಿ ಮಾತ್ರ ಮಾಡುವವರಿದ್ದಾರೆ. ಶಿವರಾತ್ರಿ ಮಾತ್ರ ಮಾಡುವವರು, ಕೃಷ್ಣಾಷ್ಟಮಿ ಮಾಡುವವರು ಬಹಳ ಕಡಿಮೆ ಜನ, ಇಲ್ಲವೇ ಇಲ್ಲ ಹೇಳಬಹುದು. ಅಂದ್ರೆ ಏನು ಸ್ಪಷ್ಟಪಡಿಸುವುದಾದ್ರೆ, ಶೈವರು ಕೃಷ್ಣಾಷ್ಟಮಿಯನ್ನು ಮಾಡುವುದು ಬಹಳ ಕಡಿಮೆ ಮಟ್ಟದಲ್ಲಿ, ಉಪವಾಸದ ನೆಲೆಯಲ್ಲಿ. ವೈಷ್ಣವರು ಬಹಳ ಹೆಚ್ಚು ಜನ ಶಿವರಾತ್ರಿ ಉಪವಾಸವನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ. ಯಾಕೆ ಅಂದರೆ ವೈಷ್ಣವರಿಗೆ ಶಿವ ಆಗುವುದಿಲ್ಲ ಅಂತ ಇಲ್ಲ, ಶೈವರಿಗೆ ವಿಷ್ಣು ಆಗುವುದಿದ್ರೆ ಬಹಳ ಕಡಿಮೆ. ಅವರು ಸ್ಪಷ್ಟಪಡಿದ್ದಾರೆ, ಏಕಾದಶಿ ಉಪವಾಸ ಮಾಡೋದು ಆಪ್ಷನ್, ಬೇಕಾದ್ರೆ ಮಾಡಿ ಬೇಡಾದ್ರೆ ಬಿಡಿ, ಏನು ತಮ್ಮ ಸಮಸ್ಯೆ ಇಲ್ಲ, ಎಲ್ಲ ಮೂರ್ತ ಹೇಳಿದ್ದಾರೆ ಏಕಾದಶಿ ಎಂದು. ಅದರಿಂದ ಅನ್ನಪ್ರಾಶನವು ಏಕಾದಶಿ ಮಾಡಲಿಕ್ಕೆ ಉಂಟು. ಗಮ್ಮತ್ತು, ಮಗುವಿಗೆ ಮೊದಲ ತಿನ್ನಿಸುವುದು ಏಕಾದಶಿ ದಿವಸ. ಅದ್ಭುತ, ಮಾಡ್ಬೋದು ಅಂತಾರೆ ಅವರು, ಧಾರಾಳವಾಗಿ ಅದಕ್ಕೆ ಹೇಳುತ್ತಾರೆ. ಆದರೆ ನೀವು ಏನು ಅನ್ನಪ್ರಾಶನ ಎನ್ನುವ ಒಂದು ಸಂಸ್ಕಾರವನ್ನು ಹುಟ್ಟು ಹಾಕಿದ್ದೀರಿ ಮನುಷ್ಯನಿಗೆ, ಷೋಡಶ ಸಂಸ್ಕಾರಗಳಲ್ಲಿ, ಅಲ್ಲಿಯೇ ಏಕಾದಶಿಯನ್ನು ಕೊಟ್ಟಿದ್ದಾರೆ. ಅದೇ ಪುರಾಣಗಳು ಯಾವ ದೇಹಕ್ಕೆ ಯಾವ ಬಗೆಯ ಸಂಸ್ಕಾರವನ್ನು ಹೇಳುತ್ತದೆ, ಅದೇ ಪುರಾಣ, ಅದೇ ವೇದವ್ಯಾಸರು ಏಕಾದಶಿಯನ್ನು ಉಣಬಾರದು ಅಂತ ಹೇಳಿದ್ದಾರೆ. ಎಂತ ಮಾಡ್ತೀರಿ ಈಗ? ಸೋತದ್ದು ನಾವಿಲ್ಲಿ, ಇದನ್ನು ವಿಮರ್ಶೆ ಮಾಡುವುದಿಲ್ಲ ಹೆಚ್ಚಿನವರು. ಶ್ರೀಪಾದರು ಹೇಳಿದ್ರಲ್ಲ, ಪಾತ್ರೆ ಖಾಲಿ ಇದ್ರೆ ಎಷ್ಟು ಒಳ್ಳೆಯ ಪಾತ್ರರಾಗ್ತೇವೆ ನಾವು ಅಂತ. ಪಾತ್ರೆ ಹಾಳಿದ್ರೆ ನಾವು ಹಾಕಿದ್ದೆಲ್ಲ ಹಾಳಾಗ್ತದೆ, ನಮ್ಮ ಪಾತ್ರತನ ದುಷ್ಟ ಆಗ್ತದೆ ಅಂತ. ಹೀಗಾಗಿ ಕೃಷ್ಣಾಷ್ಟಮಿಯಂದು ನಿರ್ವಿವಾದವಾಗಿ ಎಲ್ಲರೂ ಮಾಡಲಿಕ್ಕೆ ಉಂಟು ಹೇಳಿದ್ದು ಯಾಕೆ ಕೇಳಿದರೆ, ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಅಂತ ಹೇಳಿ ಎಲ್ಲಿ ಕೃಷ್ಣಾಷ್ಟಮಿ ವ್ರತವನ್ನು ಪುರಾಣ ಹೇಳಿದೆಯೋ ಅಲ್ಲಿಯೇ ಕಲಿಯುಗದಲ್ಲಿ ಕೃಷ್ಣನಾರಾಧನೆಯೇ ಮಾಡಿ ನೀವು ಉದ್ಧಾರ ಆಗುವುದು ಅಂತ ಹೇಳಿದೆ. ಎಂತ ಮಾಡ್ತೀರಿ ಈಗ? ಇದು ನಮ್ಮನ್ನು ಅವರು ಮಾತಾಡಿಸಿತ್ತು. ಕಲಿಯುಗದ ಆರಾಧ್ಯ ದೇವ ಕೃಷ್ಣ, ಅವನನ್ನು ಬಿಟ್ಟು ಇನ್ಯಾರನ್ನು ಮೆಚ್ಚಿಸ್ಲಿಕ್ಕಿಲ್ಲ. ಅದರಿಂದ ಯಾವ ಜಯಂತಿ ಮಾಡದೇ ಇರಿ ನೀವು. ಯಾರ ಹುಟ್ಟುಹಬ್ಬವನ್ನು ಜಗತ್ತಿನಲ್ಲಿ ನೀವು ಮಾಡಬೇಡಿ, ಒಂದು ಕೃಷ್ಣಾಷ್ಟಮಿಯನ್ನು ಮಾಡಿ ಅಂತಾರೆ, ಕೊನೆಯ ಪಕ್ಷ. ಇದನ್ನು ಅವರು ಸಾರಾಸಗಟಾಗಿ ಹೇಳಿದ್ದರಿಂದ ನಮಗದು ಧೈರ್ಯ. ನೀವು ಎಲ್ಲ ಬೇಕಾದ್ರೂ ಬಿಡಿ, 24 ಉಪವಾಸವನ್ನು ಬಿಡಿ. ಏಕಾದಶಿ ವರ್ಷಕ್ಕೆ ಬರೋದು 24 ಬರ್ತದೆ, 12 ತಿಂಗಳಲ್ಲಿ 2 ಅಷ್ಟು ಬೇಕಾದ್ರೆ ಬಿಡಿ. ಒಂದು ಕೃಷ್ಣಾಷ್ಟಮಿಯನ್ನು ವರ್ಷಕ್ಕೊಮ್ಮೆ ಮಾಡಿ, ಏನು ಸಾಯುವುದಿಲ್ಲ, ನೀವು ಎಂತ ಹಾಳಾಗುವುದಿಲ್ಲ. ಅವ್ರು ಹೇಳಿದ್ದು ಒಂದೇ ಒಂದು
10 ಕಡೆಯಲ್ಲಿ ಹೇಳ್ತಾರೆ, ಅದನ್ನು ಒಂದು ಕಡೆಯಲ್ಲಿ ಅಲ್ಲ. ಆಗ ಯಾವ ವ್ರತ, ನಾಗರ ಪಂಚಮಿ ಇರಲಿ, ಶಿವರಾತ್ರಿ ಇರಲಿ, ಸುಬ್ರಹ್ಮಣ್ಯ ಷಷ್ಠಿ ಇರಲಿ, ನವರಾತ್ರಿ ಇರಲಿ, ಯಾರನ್ನು ಅವ್ರು ಮಾತಾಡಿಸುವುದಿಲ್ಲ. ಈ ಪ್ರಕಾರದ ಆಪ್ಷನ್ ಇನ್ನು ಯಾವ ದೇವತೆಗೂ ಕೊಡಲಿಲ್ಲ ಅವರು. ಯಾಕೆ? ಕಲಿಯುಗದ ದೇವರಲ್ಲ. ಇದನ್ನು ನಾವು ಯೋಚನೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾದ ಪ್ರಿಜುಡೈಸ್ ಮ್ಯಾಂಡೇಟ್ ಇಲ್ಲ, ದುರಾಗ್ರಹದ ವಿಷಯ ಅಲ್ಲ. ಭಾರತಂ ಸರ್ವಶಾಸ್ತ್ರೇಶು ಅಂತ ಹೇಳಿ ಸಕಲ ಶಾಸ್ತ್ರದ ಹೆಚ್ಚಿನ ಮರ್ಯಾದೆ ಇರುವುದು, ಮಹತ್ವ ಇರುವುದು ಮಹಾಭಾರತಕ್ಕೆ ಅಂತೇಳಿ ಮಹಾಭಾರತದ ಮಹಾನಾಯಕ ಅದು ಕೃಷ್ಣ, ಗೀತಾಚಾರ್ಯ. ಹಾಗಾಗಿ ಕೃಷ್ಣನ ವಿಷಯದಲ್ಲಿ ನೀವು ಯಾವತ್ತೂ ಸಹ ಯಾವುದೇ ಪ್ರಕಾರದ ಕಾಂಪ್ರಮೈಸಿಗೆ ಅವನ ವಿಚಾರದಲ್ಲಿ ಹೆಚ್ಚು ಕಡಿಮೆಗೆ ಬರಬೇಡಿ, ದಾಕ್ಷಿಣ್ಯ ಮಾಡಬೇಡಿ. ಅಧಿಕೃತವಾಗಿ ಕೃಷ್ಣಾಷ್ಟಮಿ ಎನ್ನುವುದೊಂದು ಪ್ರತ್ಯೇಕ ಘಟಕ, ಅದನ್ನು ಯಾವುದಕ್ಕೂ ಹೋಲಿಸುವುದು ಬೇಡ ಉಪವಾಸಕ್ಕೆ. ಅದು ನೀವು 24ರಲ್ಲಿ ಬಿಟ್ಟದದು ಬೇರೆ. 24ರ ಒಟ್ಟು ಮೊತ್ತವು ಪುಣ್ಯವನ್ನು ನೀವು ಒಂದರಲ್ಲಿ ಪಡಿಬಹುದು. ಆಗುವುದೇ ಇಲ್ಲ ಆಗಿದ್ರೆ ನನಗೆ ಸಾಧ್ಯವೇ ಇಲ್ಲ ಅಂತ ಆಫೀಸ್ ಇದೆ, ನಾನು ಮಾಡುವುದೇ ಉಪವಾಸ ಇಲ್ಲ ಅಂದರೆ ಇಡೀ ವರ್ಷದಲ್ಲಿ ಕೃಷ್ಣಾಷ್ಟಮಿ ಒಂದು ದಿನ ಉಪವಾಸ ಮಾಡಿ ರಜೆ ಹಾಕಿ. ಅದು ಜಾಗರಣೆ ಬೇಡ, ತಲೆನೋಯ್ತದೆ ಎಲ್ಲ ಬೇಡ, ಅದರಲ್ಲಿ ಅದು ಇಲ್ಲ, ಜಾಗರಣೆ ಕಟ್. ಗಡ್ದು ಮಲಗಲಿಕ್ಕೆ ಹೇಳಿದ್ದಾರೆ ಅದರಲ್ಲಿ. ರಾತ್ರಿ ಕೃಷ್ಣ ಬಂದ ಬಳಿಕ 12-1 ಗಂಟೆ ಬಳಿಕ ಅರ್ಗೆ ಕೊಟ್ಟ ಬಳಿಕ ಮತ್ತೇನು ಮಾಡಲಿಕ್ಕಿಲ್ಲ, ಕೇವಲ ಒಂದು ಅರ್ಗೆ ಕೊಡೋದಷ್ಟೇ. ಕೈ ತುಂಬ ನೀರು ತುಂಬಿಸಿ ಶಂಖದಲ್ಲಿ ಇಟ್ಟು ಕೃಷ್ಣನಿಗೆ ಕೊಡೋದು. ಇಷ್ಟು ಮಾಡಿ ಗಡದ್ದು ಮಲಗಿ ಬಿಡಿ ಅಂತ. ಮತ್ತೆ ಮರುದಿನ ಹಸುವೆ ಆದಾಗ ಹೇಳು ನನಗೆ ಅಂತ. ಇಷ್ಟೇ ಗಂಟೆ ಎದ್ದಬೇಕು ಅಂತೇನು ಹೇಳೋದಿಲ್ಲ. ಇಷ್ಟ ಬಂದಾಗ ಎದ್ದುಗೋ, ಮರುದಿನ ಸೂರ್ಯೋದಯ ಅಂತೂ ಆಗಿರಲಿ, ಹಿಂದಿನ ಕೃಷ್ಣ ಕೊಟ್ಟದ್ದನ್ನು ನೀನೇ ಬೇಕಾದ್ರೆ ಕೊಟ್ಟಕ್ಕೆ ಮಾಡು, ಕೃಷ್ಣಾರ್ಪಣೆ ಪರವಾಗಿಲ್ಲ. ಇಷ್ಟು ಸಡಿಲಾದ ಧರ್ಮವನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಕಂಪೇರ್ ಮಾಡಬೇಡಿ. ದಮ್ಮ ಹೇಳ್ತೇನೆ, ಕೃಷ್ಣಾಷ್ಟಮಿ ಇಟ್ಟುಕೊಂಡು ಇತರ ವ್ರತಗಳಿಗೆಲ್ಲ ನೀವು ಹೊರೆ ಹಚ್ಚುವುದು ಬೇಡ. ಎಲ್ಲಿವರೆಗೆ ಶಿವರಾತ್ರಿಯ ಬಗ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಕೇಳಿದ್ರೆ ರಾತ್ರಿ ಊಟ ಮಾಡಬಹುದು ಅಂತ ಹೇಳಿದ್ದಾರೆ. ಇದು ನೀವು ಡಿಕ್ಲೇರ್ ಮಾಡಲಿಲ್ಲ ಇವತ್ತಿನವರೆಗೆ ಗೆರೆ. ಇದನ್ನು ನಾನು ಹೊಸದು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ಕೂರ್ಮ ಪುರಾಣದ್ದು. ಇದು ಇವನ್ ನಾನೇ ಹುಡುಕಿ ತೆಗೆದು ನಾನು ಹಾಕಿದ್ದು, ಯಾರು ಕೊಡ್ಲಿಕ್ಕೆಲ್ಲ ಹೋಗುವುದಿಲ್ಲ. ಯಾಕೆಂದ್ರೆ ಇಂಥ ಕೆಲವು ಕಡೆಯಲ್ಲಿ ಸ್ಲೈಡ್ಸ್ ಅಡಿಗೆ ಹಾಕಿ ಬಿಡ್ತಾರೆ, ಪ್ರಪಕ್ಕ ಜಂಪ್ ಮಾಡ್ತಾರೆ. ಉಪವಾಸ ಮಾಡಲಿಕ್ಕೆ ಹೇಳಿದ ಶಿವರಾತ್ರಿಯ ಮಾತುಗಳು, ಅದರಲ್ಲಿ ಒಂದು ಎಕ್ಸಂಪ್ಷನ್, ಅಟ್ ಲೀಸ್ಟ್ ನೀವು ಹಗಲು ಉಪವಾಸ ಮಾಡಿ ರಾತ್ರಿ ಊಟ ಮಾಡಿ ಅಂತ. ಇದು ನಾಡ್ದು ನಾವು ಮಾಡುವ, ಇದು ಮಾಡಿ ತೋರಿಸಿ, ಇದು ವಿಶೇಷ. ರಾತ್ರಿ ಅಂದ್ರೆ ಯಾವಾಗ? ಮತ್ತೆ ಮಧ್ಯರಾತ್ರಿ ಎಲ್ಲ ಕಳೆದು ಮಧ್ಯರಾತ್ರಿ ಎಲ್ಲ ಬಂದ ಹಾಗಲ್ಲ. ನಕ್ತ ಭೋಜನ ಅಂದ್ರೆ ನಕ್ಷತ್ರ ಕಂಡಾಗ ಊಟ ಮಾಡುತ್ತೆ. ನಕ್ಷತ್ರ ಕಾಣದ ಮುಂಚೆ ತಿನ್ಲಿಕ್ಕಿಲ್ಲ, ನಕ್ಷತ್ರ ಬಂದ ಬಳಿಕ ಊಟ ಮಾಡುವುದು. ಚಂದ್ರ ಕಾಣಬೇಕಾಗಿಲ್ಲ, ನಕ್ಷತ್ರ ಕಂಡರೆ ಆಯ್ತು. ನಕ್ಷತ್ರ ಕಾಣುವುದು ಸೂರ್ಯ ಕಂತಿದ ಬಳಿಕ 1 ಗಂಟೆಯಲ್ಲಿ ಕಾಣ್ತದೆ. ಪಶ್ಚಿಮಕ್ಕೆ ಹುಡುಕಬೇಡಿ, ಪೂರ್ವದಲ್ಲಿ ನೋಡಿ. ಮತ್ತೆ ಪಶ್ಚಿಮದಲ್ಲಿ ನೀವು ಹುಡುಕಿದ್ರೆ ಸ್ವಲ್ಪ ಅರ್ಧ ಗಂಟೆ ಮತ್ತು ತಡವಾಗಿ ನಕ್ಷತ್ರ ಕಾಣ್ತದೆ, ಪೂರ್ವ ದಿಕ್ಕಿನಲ್ಲಿ ನಕ್ಷತ್ರ ಕಾಣಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಕ್ತ ಭೋಜನ ಅಂದ್ರೆ ಈಗ 6:30 ನಾಡಿನ ಹೊತ್ತಿನಲ್ಲಿ 6:45 ಸೂರ್ಯಾಸ್ತ ಆಗುವುದು, 8 ಗಂಟೆಗೆ ಊಟ ಮಾಡಲಿಕ್ಕೆ ಬರ್ತದೆ. ಶಿವರಾತ್ರಿಯಲ್ಲಿ ಹಗಲಿಡೀ ಉಪವಾಸ ಮಾಡುವವರಿಗೆ ಮಾಡಿಕೊಂಡರೆ ಇದು ಒಂದು ಆಪ್ಷನ್. ಜಾಗರಣೆ ಮಾಡುವುದಾಗಲಿ ಪೂರ್ಣ ಉಪವಾಸ ಮಾಡುವುದಾಗಲಿ ಆಗುವುದಿಲ್ಲ. ಆಗಿದ್ರೆ ನಾವೆಂತ ಮಾಡಿ ಏಕಾದಶಿ ಮಾಡಲಿಕ್ಕೆ 3 ದಿವಸದಿಂದ ಏಕಾದಶಿ, ನಾಡ್ದು ಏಕಾದಶಿ, ಮತ್ತೆ 3 ದಿನಕ್ಕೆ ಶಿವರಾತ್ರಿ ಬರುತ್ತದೆ. ಉಪವಾಸದ ಮೇಲೆ ಉಪವಾಸ ಹೇಗಿರ್ತದೆ? ಆದ್ರಿಂದ ವೈಷ್ಣವರಾದವರು ಏಕಾದಶಿ ಕಡ್ಡಾಯ ಮಾಡುವುದರಿಂದ ಹರಿದಿನ ಹೇಳಿಕೊಂಡು, ಅದು ಹರದಿನ ಅಲ್ಲ, ಆದ್ರಿಂದ ಶಿವರಾತ್ರಿ ಜಂಪ್ ಮಾಡಿದ್ದಾರೆ ಪಾಪ ಅಂತ ಹೇಳಿಕೊಂಡು ನಾವು ಅವ್ರು ಮಾಡುವುದಿಲ್ಲ ಅಂತ ವಿರೋಧ ಅಂತ ತಿಳ್ಕೊಳ್ಬೇಡಿ. ಮಾಡ್ಲಿಕ್ಕೆ ಅಸಹಾಯಕದಲ್ಲಿ ಮಾಡಲಿಲ್ಲ. ಅದು ಈ ಸತಿ ಏನು ಹೇಳ್ತಾ ಇದ್ದೆ ನೋಡಿ ಗೆರೆ, ಮಾಘ ಕೃಷ್ಣ ಚತುರ್ದಶಿಯ, ಕೃಷ್ಣ ಪಕ್ಷೆ ಚತುರ್ದಶಿಯ ಮಾಘ ಮಾಸೆ ಯುಧಿಷ್ಠಿರ, ಇದು ಧರ್ಮರಾಜನಿಗೆ ಹೇಳಿದ್ದು ಮಾತು. ಸ್ನಾನಕೃತ್ವ ನಗ್ನ ಭೋಜಿ ನಪಶ್ಯೇತ್ ಯೋನಿ ಸಂಕಟ. ಅವ್ರು ಮತ್ತೆ ಹುಟ್ಟಿ ಬರುವುದಿಲ್ಲ. ಯಾಕೆ ಹೇಳಿದ್ರೆ ರಾತ್ರಿ ಊಟ ಮಾಡುವುದಂದ್ರೆ ಒಂದು ವಿಷಯ, ಹಗಲಿಡೀ ಶಿವ ಜಪವನ್ನು ಮಾಡ್ಲಿಕ್ಕೆ ಆಗ್ತದೆ. ಯಾವಾಗಲೂ ಏನಾದರೂ ಒಳ್ಳೆಯ ಕೆಲಸ ದೇವರದ್ದು ಮಾಡುವುದಾದ್ರೆ ಉಪವಾಸದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಕ್ರಮ. ತಿಂದು ಮಾಡ್ಲಿಕ್ಕೆ ಹೋದ್ರೆ ಮನಸ್ಸು ಸರಿ ಇರುವುದಿಲ್ಲ, ತಲೆಯು ವಾಲ್ಲಿಕ್ಕೆ ಶುರುವಾಗ್ತದೆ, ನಿದ್ದೆ ಬರ್ಲಿಕ್ಕೆ ಹೋಗ್ತದೆ. ಮತ್ತೆ ಶಿವಾಯನ ಹೇಳುವುದನ್ನು ಸರಿ ಹೇಳ್ತಾ ಇಲ್ಲವ. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಉಪವಾಸವತಾ ಕಾರ್ಯಂ ಜಪಹೋಮ ವರಾರ್ಚನಂ ಅಂತ ಅರ್ಥ. ಯಾವುದೇ ದೇವರ ಸೇವೆ ಕೆಲಸ ಮಾಡುವಂಥದ್ದು, ಜಪ ಇರಲಿ, ಪೂಜೆ ಇರಲಿ, ಹೋಮ ಇರಲಿ, ಏನಾದರೂ ದೇವತಾ ಕಾರ್ಯ ಇದ್ರೆ ಏನು ತಿನ್ನದೆ ಮಾಡಿ ಅಂತ. ಏನಾದರೂ ಪಿತೃಕಾರ್ಯ ಇದ್ರು ಏನು ತಿನ್ನದೆ ಮಾಡಿ ಅಂತ. ಮತ್ತೆ ಉಳಿದತ್ತು ನಾವು ಗಡದಲ್ಲಿ ತಿಂದುಕೊಂಡು ಮಾಡ್ಲಿಕ್ಕೆ ಹೋದ್ರೆ ಹೊಟ್ಟೆ ಕೆಲಸ ಮಾಡ್ತಾ ಇರ್ತದೆ ಅಂದಾಗ ನಮ್ದು ಸರಿಯಾಗಿ ಲವಲವಿಕೆ ಇರುವುದಿಲ್ಲ, ಉತ್ಸಾಹ ಸರಿ ಇರುವುದಿಲ್ಲ. ಅದು ಫಿಸಿಕಲಿ ಹೇಳಲಿಕ್ಕೆ. ನಿಜವಾಗಿ ತಿಂದ ನಂತರ ನೀನು ಮಾಡಿದರೆ ಅವರು ಕೇಳುತ್ತಾನೆ ದೇವತೆಗಳು, ನನ್ನನ್ನು ಬರ್ಲಿಕ್ಕೆ ಹೇಳೋದು, ಲಡ್ಡು ಪಾಯಸ ಎಲ್ಲವನ್ನು ನುಂಗಿ ಬಿಟ್ಟಿದ್ದಾನೆ, ಈಗ ಮತ್ತೆ ನನಗೆ ಕೊಡ್ಲಿಕ್ಕೆ ಹೋಗ್ತಾರೆ, ಅದು ಸಮಯ ಇಲ್ಲ. ಹಬ್ಬದ ದಿವಸ ದೇವರಿಗೆ ಮೊದಲು, ಮತ್ತೆ ನಾನು
ಆದ್ರಿಂದ ರಾತ್ರಿ ಹೊತ್ತಿನಲ್ಲಿ ಬಂದ ಶಿವನನ್ನು ಯೋಚನೆ ಮಾಡುತ್ತಾ ಹಗಲಿಡೀ ಜಪ ಮಾಡುತ್ತಾ ಖಾಲಿ ಹೊಟ್ಟೆಯಲ್ಲಿ ಜಪ ಮಾಡುವುದಕ್ಕೆ ಬೆಲೆ ಹೆಚ್ಚಾದ್ರಿಂದ ನಿಧಾನಕ್ಕೆ ಸಂಜೆ ಆದ ಬಳಿಕ 3 ಹೊತ್ತಿನ ಪೂಜೆ ಮುಗೀತದೆ. ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ, ಸಂಜೆ ಸೂರ್ಯಾಸ್ತದ ಬಳಿಕದ ರಾತ್ರಿಯ ಪೂಜೆ ಮುಗಿಸಿ ಕ್ರಮ ಪ್ರಕಾರ ಸಮರ್ಪಣೆ ಮಾಡಿ ಊಟ ಮಾಡಿ. ಇವತ್ತು ಗಮ್ಮತ್ತು ಏನಾಗಿದೆ ಅಂದರೆ ಶಿವರಾತ್ರಿ ಹೇಳಿ ಎಲ್ಲ ಶಿವ ದೇವಸ್ಥಾನಗಳಲ್ಲಿಯೂ ಸಮರ್ಪಣೆ ಇಲ್ಲ, ನೈವೇದ್ಯ ಇಲ್ಲ, ಅನ್ನ ವಿತರಣೆ ಇಲ್ಲ. ಆವತ್ತೇ ಶಿವಪ್ಪನಿಗೆ ಪ್ರಸಾದವಿಲ್ಲ, ಊಟ ಇಲ್ಲ. ಅವರು ವಿಶೇಷ. ನಾವು ಕೃಷ್ಣದೇವರು ಬರುವ ದಿವಸ 0 ಮಾಡುವುದಿಲ್ಲ. ಕೃಷ್ಣನಿಗೆ ಸಮ ಊಟ ಮಾಡಿಸ್ತೇವೆ. ಎಲ್ಲ ಲಡ್ಡು ಮತ್ತೊಂದೆಲ್ಲ ಚಕ್ಕಲಿ ಎಲ್ಲ ಬೆಳಿಗ್ಗೆಯಿಂದ ಸಂಜೆಯಿಂದ ರಾತ್ರಿ ಎಲ್ಲ. ಈ ಶಿವ ದೇವಸ್ಥಾನಗಳಿಗೆ ಶಿವ ರಾತ್ರಿ ದಿವಸವೇ ಏನಿಲ್ಲ, ಮರುದಿನ ಗೌಜಿ ಉಂಟು. ಪಾಪ ಮಾರ. ಅದರಿಂದ ಅದಾಗದಿಲ್ಲ ನೋಡಿ. ನಕ್ತ ಭೋಜಿ ಇರುವುದರಿಂದ ಹಗಲಿಗೆ ಚಂದ ಮಾಡಿ ದೇವರು ಊಟ ಹಾಕಿ ಗತ್ತು ಊಟವನ್ನು ರಾತ್ರಿಗೆ ಸಮರ್ಪಿಸಿ ಮತ್ತೆ ಎಲ್ಲರಿಗೂ ರಾತ್ರಿ ತಡ ಮಾಡಲಿಕ್ಕಿಲ್ಲ. ತಡ ಮಾಡುವುದು ಹೇಳೋದಿಲ್ಲ ನಾನು. ಮಧ್ಯರಾತ್ರಿಯೆಲ್ಲ ಊಟ ಮಾಡುವುದು ತಪ್ಪು, ಅದು ವಿರೋಧ. ಅದನ್ನು ನಕ್ತ ಶಬ್ದವನ್ನು ಪ್ರಯೋಗ ಮಾಡಿ ಅವರು ಇದೊಂದು ಸ್ಪೆಷಲ್ ಐಟಮ್. ವಾಸ್ತವವಾಗಿ ಶಿವರಾತ್ರಿಯನ್ನು ಸ್ವಲ್ಪ ಹಗುರವಾಗಿ ಮಾಡಲಿಕ್ಕೆ, ಎಲ್ಲರಿಗೂ ಮನಸ್ಸು ಕೊಡಲಿಕ್ಕೆ ಯುವ ಶಕ್ತಿಗಳು ಚಂದ ಮಾಡಿ ಧೀಶಕ್ತಿಯಿಂದ ಹಗಲಿಡೀ ಶಿವನ ಜಪವನ್ನು ಅವನ ಪಾರಾಯಣವನ್ನು ಎಲ್ಲ ಮಾಡ್ತಾ ಕೂತು ರಾತ್ರಿ ಆದ ತಕ್ಷಣ ವಿಶೇಷವಾದಂತಹ ಸೇವೆಯೊಂದಿಗೆ ಊಟ ಮಾಡಲಿಕ್ಕೆ ಬರ್ತದೆ ಎನ್ನುವ ಒಂದು ಸುಲಭವಾದ, ಅಂದರೆ 2 ಪ್ರಕಾರದಲ್ಲಿ ಅದರ ಆಚರಣೆ ಇದೆ ಎನ್ನುವುದನ್ನು ನಾನು ಪ್ರಚುರಪಡಿಸ್ತಾ ಇದ್ದೇನೆ.